ಲಕ್ಷಾಂತರ ಜನಸಾಗರದ ನಡುವೆ ನೆರವೇರಿದ ಶ್ರೀ ಆದಿಚುಂಚನಗಿರಿಯ ಜಾತ್ರಾ ಮಹೋತ್ಸವ. ಕಾಲಭೈರವೇಶ್ವರನ ಸನ್ನಿಧಿಯಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ಮಹಾರಥೋತ್ಸವ. ನಾಥ ಪರಂಪರೆಯ ಸಂಪ್ರದಾಯದಂತೆ ನಡೆದ ನಿರ್ಮಲಾನಂದ ಶ್ರೀಗಳ ಅಡ್ಡಪಾಲಕ್ಕಿ ಉತ್ಸವ. ಹೋಳಿ ಹುಣ್ಣಿಮೆಯ ಮುಂಜಾನೆಯ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಪನ್ನಗೊಂಡ ಜಾತ್ರಾ ಮಹೋತ್ಸವ. ಹೌದು, ಅದೊಂದು ಪುಟ್ಟ ಬೆಟ್ಟ. ಲಕ್ಷಾಂತರ ಭಕ್ತಾದಿಗಳನ್ನು ಇಡೀ ರಾತ್ರಿ ಯಾವುದೇ ಅಹಿತಕರ ಘಟನೆಗೆ ಅವಕಾಶವಾಗದಂತೆ ತನ್ನ ತೋಳ್ತೆಕ್ಕೆಯಲ್ಲಿ ಜೋಪಾನ ಮಾಡಿದ್ದು ಒಂದು ಪವಾಡವೇ ಸರಿಯಲ್ಲವೇ? ಆಧುನಿಕತೆ ಮತ್ತು ತಂತ್ರಜ್ಞಾನ ಬೆಳೆದಿರುವ ಇಂತಹ ಪ್ರಸ್ತುತ ದಿನಮಾನದಲ್ಲೂ ಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳೆಂಬ ತ್ರಿವಿಧ ಸಂಗಮ ಲೋಕಮಾನ್ಯ ಕ್ಷೇತ್ರವಾಗಿರುವ ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಶ್ರೀ ಆದಿಚುಂಚನಗಿರಿ ಕ್ಷೇತ್ರ ಅಕ್ಷರಶಃ ಒಂದು ದಿವ್ಯ ಶಕ್ತಿ ಕ್ಷೇತ್ರವೇ ಸರಿ. ಒಕ್ಕಲು ಮಕ್ಕಳ ಮಣ್ಣಿನ ಜಾತ್ರೆಯೆಂದೇ ಪ್ರಸಿದ್ಧವಾಗಿರುವ ಶ್ರೀ ಆದಿಚುಂಚನಗಿರಿಯಲ್ಲಿ ಸೋಮವಾರ ಇಡೀ ರಾತ್ರಿ ಎಲ್ಲಿ ನೋಡಿದರೂ ಜನಭೋಜನ. ಸರ್ವೋಜನ ಸುಖಿನೋ ಭವಂತು ಎಂಬ ಆರ್ಯೋಕ್ತಿಗನುಗುಣವಾಗಿ ನಡೆದ ಸರ್ವಧರ್ಮ ಸಮ್ಮೇಳನ, ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಪುಷ್ಕರಿಣಿಯಲ್ಲಿನ ತೆಪ್ಪೋತ್ಸವ ಹಾಗೂ ಜಾತ್ರಾ ಆವರಣದ 4 ಕಡೆಗಳಲ್ಲಿ ನಡೆಯುತ್ತಿದ್ದ ಪೌರಾಣಿಕ ನಾಟಕಗಳ ಪ್ರದರ್ಶನಗಳು ಸೇರಿದಂತೆ ಧಾರ್ಮಿಕ ನೆಲೆಗಟ್ಟಿನ ಆಧಾರದಲ್ಲಿ ವೈವಿಧ್ಯಮಯವಾದ ಜಾನಪದ ಕಲಾಪ್ರಕಾರಗಳ ನಡುವೆ ಮುಂಜಾನೆಯ ಮಬ್ಬು ಗೋಚರಿಸುವ ಮುನ್ನ ನಿರ್ಮಲಾನಂದ ಶ್ರೀಗಳ ಅಡ್ಡ ಪಲ್ಲಕ್ಕಿ ಉತ್ಸವದ ಆದಿಯಲ್ಲಿ ಸಾಗಿದ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ಮಹಾರಥೋತ್ಸವದ ಸೊಬಗಿನ ನಡುವೆ ವೈವಿಧ್ಯಮಯವಾದ ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ಶ್ರೀ ಕ್ಷೇತ್ರ ನಿಜಕ್ಕೂ ಇಂದ್ರನ ಅಮರಾವತಿಯನ್ನೇ ನಾಚಿಸುವಂತಿತ್ತು.
ಹೋಳಿ ಹುಣ್ಣಿಮೆ ರಾತ್ರಿ ನಡೆಯುವ 100 ಉತ್ಸವ ಮೂರ್ತಿಗಳ ಗಿರಿ ಪ್ರದಕ್ಷಿಣೆ ಹಾಗೂ ಮಾರನೆಯ ದಿನ ನಡೆಯುವ ಧರ್ಮ ಧ್ವಜಾವರೋಹಣ, ಬಿಂದು ಸರೋವರದಲ್ಲಿನ ಅವಭೃತ ಸ್ನಾನದೊಂದಿಗೆ ಕಂಕಣ ವಿಸರ್ಜನೆಯ ಮೂಲಕ ತೆರೆ ಕಾಣದಿರುವ ಸಹಸ್ರಾರು ವರ್ಷಗಳ ಇತಿಹಾಸವಿರುವ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯ ಜಾತ್ರಾ ಮಹೋತ್ಸವ ಅನಂತವಾಗಿರಲಿ ಎಂದು ಶ್ರೀ ಭಗವತ್ ಶಕ್ತಿಯನ್ನು ಪ್ರಾರ್ಥಿಸೋಣ.